ರಂಗೋಲಿ ಚಿತ್ತಾರ ಹಾಕೀರೆ, ಮಾವಿನ ತೋರಣ ಕಟ್ಟೀರೆ, ಮಂಟಪ ಶೃಂಗಾರ ಮಾಡೀರೆ, ಮಂಗಳ ಗೌರಿಯು ಬಂದಿಹಳು. ಶ್ರಾವಣ ಮಂಗಳ ಮುಂಜಾನೆ, ಮಂಗಳ ಗೌರಿಯು ಬಂದಾಳೆ, ಮಂಗಳ ದ್ರವ್ಯವ ತನ್ನೀರೆ, ಗೌರಿಯ ಬರ ಮಾಡಕೊಂಡೀರೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಹ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮಗೆ ಹೆಣ್ಮಕ್ಳಿಗೆ ಅಂದರೆ ಈ ಗೌರಿ ಹಬ್ಬ ಬಂತು ಅಂದರೆ ಏನೋ ಒಂಥರ ಖುಷಿ. ತವ್ರ ಮನೆಯಿಂದ ಗಂಡನ ಮನೆಗೆ ಎಲ್ಲ ಸಹ ಹೆಣ್ಮಕ್ಳಿಗೆ ಬಾಗ್ನ ಕೊಡೋದು ವಾಡಿಕೆ. ಅದರಲ್ಲೂ ಸಹ ಹೆಣ್ಮಕ್ಳು ತನ್ನ ತವ್ರನರು ಅಣ್ಣ ಅಪ್ಪ ಅಮ್ಮ ಯಾರಾದರೂ ಸಹ ಬರ್ತಾ ಇರ್ತಾರೆ ಬಾಗ್ನ ತಗೊಂಡು ಅಂತ ಕಾಯ್ತಾ ಇರ್ತಾರೆ. ಅಂದರೆ ಈ ಹಬ್ಬದ ವಿಶೇಷ ಏನಪ್ಪ ಅಂದರೆ, ಶಿವನನ್ನು ವರಿಸಿರೋ ಕೈಲಾಸ ಪರ್ವತದಲ್ಲಿ ನೆಲೆಸಿರುವ ಗೌರಿಯು ವರ್ಷಕ್ಕೊಮ್ಮೆ ಅಂದರೆ ಈ ಭಾದ್ರಪದ ಮಾಸದ ತದಿಗೆ ದಿನ ಮಾತ್ರ ತನ್ನ ತವ್ರ ಮನೆಗೆ ಬರ್ತಾಳೆ. ಹಂಗಾಗಿ ಗೌರಿನ ಈ ಹಬ್ಬದ ದಿನ ತುಂಬ ಭಕ್ತಿಪೂರ್ವಕವಾಗಿ ಬರಮಾಡ್ಕೊತಾರೆ. ಹಂಗಾಗಿ ಇವತ್ತು ಸಹ ನನ್ನ ಅಣ್ಣ ನನಗೆ ಗೌರಿ ಬಾಗ್ನ ತರ್ತಾ ಇದ್ದಾನೆ. ಹಂಗಾಗಿ ಅವನಿಗಿಷ್ಟ ಆಗಿರೋ ಅಂಥ ಜಾಮೂನ್ ಮಾಡ್ತಾ ಇದ್ದೀನಿ. ಫಸ್ಟು ಜಾಮೂನ್ಗೆ ಬೇಕಾಗಿರೋ ಪಾಕ ಹಾಕ್ಕೊತಿದ್ದೀನಿ. ಸ್ಟವ್ ಆನ್ ಮಾಡಿಕೊಂಡು ಒಂದೆರಡು ಗ್ಲಾಸ್ ನೀರು ಹಾಕ್ಕೊಂಡು ಅದಕ್ಕೆ 3 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಒಂದು ಏಲಕ್ಕಿ ಸ್ವಲ್ಪ ಕೇಸರಿ ದಳ ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ. ಫಸ್ಟ್ ಸಕ್ಕರೆ ಪಾಕ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು 10 ನಿಮಿಷ ಕುದಿಯೋಕೆ ಬಿಟ್ಬಿಡೋಣ. ಸಕ್ಕರೆ ಪಾಕ ರೆಡಿ ಆಗುತ್ತೆ. ಅಷ್ಟರೊಳಗೆ ನಾವು ಜಾಮೂನಿಗೆ ಬೇಕಾಗಿರೋ ಹಿಟ್ಟನ್ನ ಹದ ಮಾಡ್ಕೊಳಕ್ಕೆ ನೋಡೋಣ. ಸ್ವಲ್ಪ ಈಗ ಜಾಮೂನ್ ಹಿಟ್ಟು ತಗೊತಿದ್ದೀನಿ ನೋಡಿ. ಅದಕ್ಕೆ ಸ್ವಲ್ಪ ಕಾಸಿ ಆರಿಸಿರೋ ಅಂಥ ಹಾಲು ತಗೊತಿದ್ದೀನಿ. ಅಂದರೆ ಹಾಲು ಹಾಕ್ತಿದ್ರು ನಡೆಯುತ್ತೆ, ಬಟ್ ಹಾಲು ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಂಗಾಗಿ ಸ್ವಲ್ಪ ಹಾಲು ಹಾಕೊಳ್ಳಿ ನೋಡಿ. ನಂತರ ನೀರು ಹಾಕ್ಕೊಂಡು ನೋಡ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಈಗ ಇದನ್ನು ತುಂಬ ನಾದಬಾರ್ದು, ಅಂದರೆ ಚಪಾತಿ ನಾದ್ತೀವಿ ನೋಡಿ ಹಂಗೆ ಚಪಾತಿ ಹಿಟ್ಟು ಥರ ನಾದಬಾರ್ದು. ನಾದ್ಬಿಟ್ರೆ ತುಂಬ ಗಟ್ಟಿ ಆಗುತ್ತೆ. ಹಂಗಾಗಿ ಸ್ವಲ್ಪ ಈ ಥರ ಮೃದುವಾಗಿ ನಾದ್ಕೊಂಡ್ರೆ ಸಾಕು ನೋಡಿ. ನಂತರ ಉಂಡೆ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಉಂಡೆ ಮಾಡ್ಕೊಳ್ಳಿ. ನಂತರ ನೋಡಿ, ಕೈಗೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಈ ಥರ ಉಂಡೆ ಮಾಡಿಕೊಂಡ್ರೆ ಜಾಮೂನ್ ತುಂಬ ಸಾಫ್ಟಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಹಂಗಾಗಿ ಈ ಥರ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು, ಯಾವ ಗಾತ್ರಕ್ಕೆ ಬೇಕೋ ಆ ಗಾತ್ರಕ್ಕೆ ಉಂಡೆನ ಮಾಡ್ಕೊಳ್ಳಿ. ನಂತರ ನೋಡಿ, ನಾನು ಎಲ್ಲ ಉಂಡೆಗಳನ್ನೂ ಮಾಡ್ಕೊತೀನಿ. ನನ್ನ ತವರಿಂದ ಬಾಗ್ನ ತರೋರಿಗೆ ಅವ್ರಿಗೆ ಇಷ್ಟ ಆಗಿರೋ ಅಂತಹ ಸಿಹಿಯನ್ನು ಮಾಡಿಕೊಡೋದ್ರಲ್ಲಿರೋ ಖುಷಿನೇ ಬೇರೆ. ಹಂಗಾಗಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಲೆ ನೋಡಿ. ಜಾಮೂನ್ ಒಂದ್ಸರಿ ಮಾಡ್ಕೊಂಡು ನೋಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ ನೋಡಿ. ಎಣ್ಣೆ ಕಾದಿದೆ. ಈಗ ಮತ್ತೊಮ್ಮೆ ಸಹ ಕೈಗೆ ತುಪ್ಪ ಹಾಕ್ಕೊಂಡು ಇನ್ನೊಂದು ಸರಿ ಈ ಥರ ಉಂಡೆ ಥರ ಮಾಡ್ಕೊಂಡು ಬಿಡ್ತೀನಿ. ಅಂದರೆ ಶೇಪ್ ಹೋಗಬಾರ್ದು ನೋಡಿ, ರೌಂಡ್ ಶೇಪು. ಹಂಗಾಗಿ ಎಲ್ಲೂ ಹೊಡೆಯಲ್ಲ ಈ ಥರ ಮಾಡ್ಕೊಂಡ್ರೆ. ಮತ್ತು ಎಣ್ಣೆ ಒಳಗೆ ಹಾಕೊಂಡ ನಂತರ ಈ ಥರ ಆಡಿಸ್ಬೇಕು. ಸಡನ್ನಾಗಿ ಬೋಂಡದ ಹಾಕ್ದಂಗೆ ದಬಾಕ್ಬಿಟ್ರೆ ಉಂಡೆ ಹೋಗ್ಬಿಡ್ತವೆ. ಹಂಗಾಗಿ ಎಣ್ಣೆನ ಅದ್ರ ಮೇಲೆ ಹಾಕ್ಕೊಂಡು ಎಣ್ಣೆ ಒಳಗೇನೆ ಹಿಂಗೆ ಆಡಿಸಿರೆ ಬಿಸಿ ಬಿಸಿ ಜಾಮೂನ್ ರೆಡಿ. ತುಂಬ ರುಚಿಯಾಗಿರೋಂಥ ಜಾಮೂನ್ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಂತರ ನೋಡಿ, ಈಗ ಕರ್ಕೊಂಡಿರೋ ಜಾಮೂನೆಲ್ಲ ತಣ್ಣಗಾಗಕ್ಕೆ ಬಿಟ್ಟಿದ್ದೆ ನೋಡಿ ಸಕ್ಕರೆ ಪಾಕ, ಅದರೊಳಗೆ ಹಾಕೊತಾ ಇದ್ದೀನಿ. ಒಂದು 10 ನಿಮಿಷ ಬಿಟ್ಟರೆ ಸಾಕು, ಸಕ್ಕರೆ ಪಾಕ ಎಲ್ಲ ಹೀರ್ಕೊತವೆ. ಹೀರ್ಕೊಂಡಾದ್ಮೇಲೆ ತಿನ್ನೋಕೆ ಚೆನ್ನಾಗಿರ್ತವೆ. ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.